ಆಯುಷ ಕಡಿಮೆ ಮಾಡ್ಬಿಟ್ರು. ನಮ್ಮ ಸಾಮಂತರಾಯ ಗಣಪತಿ ಅವನ ಪುತ್ರ ಸಾಮಂತ ಪುತ್ರನಾದರು ಸಮಸ್ತ ಜಗತ್ತಿನ ಪ್ರಾಣದೇವರೇ ಸಾಕ್ಷಾತ್ಕರಿಸಿ ಬಂದಂತೆ ಕಂಗೊಳಿಸುತ್ತಿದ್ದ. ಪ್ರಭು ಪ್ರಭು, ನಿಮ್ ತಮ್ಮ ಹುಟ್ಟು ಬರಕಿದ್ರಲ್ಲ ನಮ್ಮ ಅಕ್ಷಯ ಕುಮಾರ ಅವ್ರ ಪುತ್ರನ ಮಹಾರಾಜ ನಡೆದರೆ ಸಾಕು, ಇವನು ವಿಶ್ವವಂತನಾದರೂ ಸರಿ ಕೊಚ್ಚಿ ಕಡಿದಿಡಲೇಬೇಕೆಂಬ ಕ್ರೋಧ ನಾಗ ವಿಷದಂತೆ ನನ್ನ ಮೈದಂತೆ ಬರುತ್ತಿದೆ. ಏನಾದ ಬಾಲ್ಯದಲ್ಲಿ ಮಹೇಂದ್ರನನ್ನು ನೇಮಿಸಿದನೆಂಬ ನಿನ್ನಂತ ಹರೆಯದವರು ಇದನ್ನು ಸುಟ್ಟು ಬೂದಿ ಮಾಡಬೇಕು. ಸಾಕು ಬಾಯಿ ಮುಚ್ಚುತ್ತಾ ಪುರುಷ, ಕೇವಲ ಕಿಷ್ಕಿಂದೆಯ ವಾನರರಿಂದ ಉಪದೇಶವನ್ನಾಗಲಿ ಉಪಕಾರವನ್ನಾಗಲಿ ಬಯಸಿ ಮಾಡುವಷ್ಟು ಮೂರ್ಖರಲ್ಲ ನಾನು. ನಾನಾರು ಬಲ್ಲೆಯ ಬಲ್ಲೆ, ಚೆನ್ನಾಗಿಯೇ ಬಲ್ಲೆ. ಕಾಡು ಮೇಡುಗಳಲ್ಲಿ ಕಾಯಿ ಕಸರುಗಳನ್ನು ತಿಂದು ಜೀವಿಸುವ ಕೋಡಗ, ಗೆಡ್ಡೆ ಗೆಣಸುಗಳನ್ನು ತಿಂದು ಕೇವಲ ಭೂಗುಣ ವಿಶೇಷಣದಿಂದ ಮಹಾತಪೂರ್ಣತೆಯನ್ನಿರುವ ಮದಾಂತ ಮಂತ್ರ ಅಷ್ಟೇ ಅಲ್ಲ, ಹುಟ್ಟಿನೊಡನೆ ಅಂತರಿಕ್ಷಕ್ಕೆ ಆಡಿ ಗುರಿಯಿಟ್ಟಿದ್ದ ಬಾಲಭಾಸ್ಕರನನ್ನ ಚಕ್ಕೋರದ ಹಣ್ಣಿನಿಂದಲೂ ಹೋದ ಹಂಪೇನಾಡಿನ ವೀರ ಹಂಪೇರ ದಿನಾರ್ಥ ಕಾಲದಲ್ಲಿ ಸಪ್ತಾಶ್ವಗಳ ವೇಗವನ್ನ ಕೇವಲ ಹಿನ್ನಡೆಯಿಂದ ನಡೆಸಿದರೆ ವಾನರ ವೀರ. ಬಾಯಿಗೆ ಬಂದಂತೆ ಬಡಬಡಿಸಿ ನುಡಿದು ನೀನು ನಿನ್ನ ತಮ್ಮನ ಹಾಗೆಯೇ ಹಿಡಿಯಬೇಡ, ಹೋಗಿ ನಿನ್ನಪ್ಪನನ್ನು ಕಳಿಸು. ನನ್ನ ತಂದೆಯನ್ನು ಕಳುಹಿಸುವುದೇನು? ನಿನ್ನನ್ನು ಈಗಲೇ ನನ್ನ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ನನ್ನ ತಂದೆಯ ಪಾದದ ಸನ್ನಿಧಿಯಲ್ಲಿ ಕೆಡುತ್ತೇನೆ. ಮಗ ಹಿಂದೆ ಬ್ರಹ್ಮದೇವನಿಗೆ ಮಾತು ಒಂದು ಮುಹೂರ್ತಗಳ ಕಾಲ ಅದು ಈ ನೆಪದಲ್ಲಿ ಮೇಘನಾದ ಪ್ರಯೋಗಿಸುವ ನಿನ್ನ ಬ್ರಹ್ಮಾಸ್ತ್ರವನ್ನ. ಕಟ್ಟಿ ತನ್ನಿ ಕೆಟ್ಟ ಕೋಣಗಳನ್ನು. ಎಲ್ಲಿಗೆ? ಆಸ್ಥಾನಕ್ಕೆ. ದೇವಸ್ಥಾನಕ್ಕೆ. ನಮ್ಮ ಗಣಿಗಳ ಆಜ್ಞೆ ಆಗಿದೆ. ನಿನ್ನೆ ಅನಿರೀಕ್ಷಿತ ಅನಪೇಕ್ಷಿತ ಆಗಮನದ ಕಾರಣ ಆಕಸ್ಮಿಕ ಅಂದ್ರೆ ಅರಸೆ, ಈ ಕಾಲನಿಗೂ ಕಾರಣನಾದ ನಿನ್ನಲ್ಲಿ ಮನಸಾಕ್ಷಿಯಾಗಿ ಮಹತ್ತರವಾದನ್ನು ಬಯಸಿ ಬಂದಿದ್ದೇನೆ. ಮನ್ನಿಸಿ ನೆರವೇರಿಸಿಕೊಡುವೆಯಾ? ನೀನು ಕಾಲಪುರುಷನಾದರೆ ನಾನು ಕಾರಣ ಪುರುಷನೆಂಬುದನ್ನು ಮರೆತೇ ಬಿಟ್ಟಿಯ ಮಹಾಶಯ. ಕೇಳು, ನೋವಿಲ್ಲದ ನಿನ್ನ ಲೀಲಾಗಿರುವುದಕ್ಕೆ ನನ್ನಿಂದಾಗಬೇಕಾದ ಸಹಾಯವೇನು? ನಿರ್ಭಯನಾಗಿ ಹೇಳು. ನಿಮಗೂ ನಿಜವನ್ನು ನುಡಿಯಲು ಸಂದೇಹವೇ? ಸಂದೇಹ ಸಂಶಯಗಳೇ
भारयादव्यो अस्मान् स्वस्ति विरति दुर्गाणि विश्वा पूज्य पुष्पे बहुलान मूर्मे भवदोगाय ಒಳಗೆ ಈ ರಹಸ್ಯ ರಾಜಸಭೆಯು ವಿರಮಿತವಾಗಲಿ. ಬನ್ನಿ ಸರ್ ಕೂತ್ಕೊಳ್ಳಿ. ಭಾಗ್ಯಶ್ರೀ ಸೀತೆಯ ಪಾತ್ರಧಾರಿ ಭಾಗ್ಯಶ್ರೀ ದಯಮಾಡಿ ಬನ್ನಿ. ಸೀತಾ ಪಾತ್ರಧಾರಿ ಭಾಗ್ಯಶ್ರೀ ಅವರು ದಯಮಾಡಿ. ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಸರ್ DK ಸಿಂಧೆ ಅವರು ಇಲ್ಲೇ ಇದ್ದಾರೆ. ಆಮೇಲೆ ನಮ್ಮ ಯುವರಾಜ್ ಬಂದಿಲ್ಲ. ತಂತ್ರಜ್ಞರು ದಯಮಾಡಿ ಅವರು ಕೂಡ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ರಂಗಸಜ್ಜಿಕೆ DK ಸಿಂಧೆ ಮತ್ತು ವ್ಯವಸ್ಥಾಪಕರು ಅನಿಲಣ್ಣ ಏಕೆ ಯಾಕೆ ನಡೆದಾಡುವ ಕಾಲಭೈರವ, ಹೀಗೆ ನನ್ನ ದಾಯಾದಿ ವಿಭೀಷಣ, ನಾನು ಈ ಬೃಹತ್ ಬ್ರಹ್ಮಾಂಡದ ಜಾತಕ ಕುಂಡಲಿಗಳನ್ನೇ ಇಂದು ಮುಂದು ಮಾಡಬಲ್ಲ ಮಹಾಬ್ರಾಹ್ಮಣ ಪ್ರಚಂಡ ರಾವಣ. ಹಾಗೆಂದು ಅಹಂ ಬ್ರಹ್ಮತ್ವದಿಂದ ಆ ನವಗ್ರಹ ಎದೆಬಿಟ್ಟಿದ್ದೆ. ಆದರೆ ಆ ಕ್ಷಣವೇ ನಿಂಗೆ ವಿರಾಟ್ ವೈಭವದ ಈ ನವಗ್ರಹದ ಕಲ್ಪದ ದಿನವೇ ಇಂದಾಗಿತ್ತು. ಕಾಲಭೈರವ, ಈ ನನ್ನ ದಾಯಾದಿ